ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋ ಅಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸೊ ನನ್ನ ಚಿಕ್ಕ ಮಗಳು ಬಂದು ಅಂದರೆ ನನ್ನ ತಂಗಿ ಮಗಳು ಬಂದಿದ್ಲು ಮನೆಗೆ. ಅವತ್ತು ಅವಳು ನಿದ್ದೆನೂ ಹೋಗಿರಲಿಲ್ಲ. ಸೊ ಹಾಗಾಗಿ ಮನೆಗೆ ಕರ್ಕೊಂಬಂದಿದ್ದೆ. ನಮ್ಮ ಅತ್ತೆ ಜೊತೆ ಸೇರಿಕೊಂಡು ಅವಳು ಸೊಪ್ಪು ಕಟ್ ಮಾಡೋದು, ಆಮೇಲೆ ಅದನ್ನ ಹಾಕೋದು, ಅದನ್ನೆಲ್ಲ ನನಗೆ ತಂದು ಕೊಡೋದು. ಅದು ಮಗು ಒಂಥರ ಕ್ಯೂಟಾಗಿ ಮಾತಾಡ್ತಾ ಇರುತ್ತಲ್ಲ, ನಮಗೊಂಥರ ಅವಳಿದ್ರೇ ಒಂಥರ ಸಂಭ್ರಮ, ಮನೆಯಲ್ಲಿ ಒಂಥರ ಖುಷಿ ಕೂಡ. ಸೊ ನನಗೆ ತಂದು ಕೊಟ್ಟಳು ಸೊಪ್ಪನ್ನ, ಇನ್ನೂ ಹಾಕು ಅಂತ ಹೇಳ್ತಿದ್ಲು. ಸಾಕಮ್ಮ ಅಂತ ಹೇಳಿದೆ. ಹಂಗೆ ಜೊತೇಲಿ ಬಂದು ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಬಿಟ್ಟು ಇಬ್ರು. ಸೊ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಈ ನಡುವೆ ಅವಳಿಗೆ ವೀಡಿಯೋಸ್ ಮಾಡೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು ಸೊ ಇಂಟ್ರೆಸ್ಟ್ ಇರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಅವಳದು. ಸೊ ಕ್ಯೂಟಾಗಿರ್ತಾಳೆ, ಕ್ಯೂಟಾಗಿ ಏನಾದರೂ ಹೇಳ್ತಿರ್ತಾಳೆ. ಏನೋ ಹೇಳ್ತಾ ಇದ್ರು ಅಮ್ಮ ಅಲ್ಲಿಗೆ ಕಳಿಸ್ದೆ, ಮತ್ತು ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ರೆ ಅವಳೇ ಬಂದು ನಾನು ಸೊಪ್ಪು ತೊಡಿತೀನಿ ಅಂತ ಹೇಳಿ ಜೊತೆಗೆ ಬಂದು ಎಲ್ಲ ಮಾಡ್ಕೊತಾ ಇದ್ಲು. ಅದೊಂಥರ ನಮಗೆ ಒಂದು ಎನರ್ಜಿ ಬೂಸ್ಟ್ ಇದ್ದಂಗೆ. ಅವಳಿದ್ದರೆ ಜೊತೆಲಿ ಒಂಥರ ಖುಷಿಯಾಗಿರುತ್ತೆ, ಚೆನ್ನಾಗಿ ಮಾತಾಡ್ತಾಳೆ ನಮ್ಮನ್ನು. ಆ್ಯಂಡ್ ನಮ್ಮ ಜೊತೆನೇ ಇದು ಮಾಡಿಕೊಂಡು ನಮ್ಗೆ ಆರಾಮಾಗಿ ನಾವೇನು ಮಾಡ್ತಿದ್ರೆ ಅದನ್ನೇ ಮಾಡಿಕೊಂಡು. ಸೊ ಅವಳಿದ್ರೇ ಒಂಥರ ಖುಷಿ ನಮಗೆ. ಚೆನ್ನಾಗಿ ಇದು ಮಾಡ್ತಾಳೆ, ಆ ಕ್ಯಾಮ್ರನೆಲ್ಲ ಇದು ಮಾಡಿಕೊಂಡು. ಸೊ ನಾನು ನಿನ್ನ ಜೊತೆ ಕುತ್ಕೋತೀನಿ, ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳಿ. ಸೊ ಇವಳು ನನ್ನ ಮಗಳಿಬ್ಬರು ಸೇರ್ಕೊಂಡಿದ್ದಾರೆ ಅಂದರೆ ಗಲಾಟೆ ಮಾಡಿ 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 ವಿಪರೀತ ಕಿಚ್ಚಾಡ್ತಾ ಇರ್ತಾರೆ. ಸೊ ಇಬ್ಬರಿದ್ದರೆ ಸಾಕು, ಮನೆ ಒಂಥರ ಇದ್ದಿದ್ದಂಗೆ. ಅವಳ ಮೇಲೆ ಇವಳು ಜಗಳ ಆಡೋದು, ಇವಳ ಮೇಲೆ ಅವಳು ಜಗಳ ಆಡೋದು ಇಬ್ಬರೂ. ಮತ್ತು ನೋಡಿದ್ರೆ ಇಬ್ಬರು ಒಬ್ರಿಗೊಬ್ರು ಬಿಟ್ಟಿರಲ್ಲ ಅನ್ನೋಂಗೆ ಇದು ಮಾಡ್ತಾ ಇರ್ತಾರೆ. ನನಗಂತೂ ಇವಳಿದ್ರೆ ಒಂಥರ ಖುಷಿ. ನನ್ನ ಮಗಳು ದೊಡ್ಡೋಳಾಗಿರೋದ್ರಿಂದ 12 ವರ್ಷ ಆಗ್ತಾ ಇರೋದ್ರಿಂದ ಸೊ ಅದೇನಷ್ಟು ತೀಟೆ ಮಾಡಿದ್ರೆ ಕೋಪ ಬರುತ್ತೆ, ಇದೇನಾದರೂ ತೀಟೆ ಮಾಡಿದ್ರೆ ಖುಷಿ ಆಗುತ್ತೆ. ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ಏನು ಮಾಡಿದ್ರು ನಾವು ಸಹಿಸ್ತೀವಲ್ವ, ಹಾಗೆ. ಸೊ ಸೊಪ್ಪನ್ನ ಇದು ಮಾಡ್ತಿದ್ಲು. ಅಮ್ಮ ಹೇಳ್ತಿದ್ರು ದೂರ ಕೂರಿಸು, ಬಿದ್ಗಿದೋಗ್ಬಿಟ್ಟಾಳು ಚಿಕ್ಕವಳು ಅಂತ. ಅವರು ವಯಸ್ಸಾದವ್ರಿಗೆ ಸ್ವಲ್ಪ ಭಯನೇ ಅಲ್ಲ. ಸೊ ಇವಳು ನನ್ನ ಜೊತೇಲಿ ಕೂತ್ಕೊಂಡು ನಾನು ಹಿಂದೆ ಕೂರಿಸ್ದೆ, ನೀಟಾಗಿ ಕಾಲು ಹಾಕ್ಕೊಂಡು ಕೂತ್ಕೊ ಅಂತ. ನಾನು ಸೊಪ್ಪು ತೊಳಿತಾ ಇದ್ದೆ, ಅವಳು ನೀಟಾಗಿ ಸೊಪ್ಪು ತೊಳೆದು ನನಗೆ ಕೊಟ್ಟಳು. ನಾನು ಹಾಗೆ ತೊಳೆದ್ಬಿಟ್ಟು ಎಲ್ಲ ಒಲೆ ಮೇಲೆ ಇಟ್ಟೆ. ಏನೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತೀರಿ. ಟ್ಯೂಷನಿಂದ ಅವ್ರ ಅಕ್ಕ ಬರೋವರೆಗೂ ಜೊತೇಲಿದ್ಲು. ಸೊ ಆಮೇಲೆ ಅವ್ರ ಅಕ್ಕ ಟ್ಯೂಷನಿಂದ ಬಂದಮೇಲೆ ಇಬ್ಬರು ಓದ್ಕೊಳ್ಳೋಕ್ಕೆ ಅಂತ ಅವ್ರ ಮನೆಗೆ ಹೊರಟ್ಬಿಟ್ರು. ಸೊ ಅವಳು ಇದ್ದರೆ ಒಂಥರ ಖುಷಿ. ಅವಳು ವೀಡಿಯೋಸಲ್ಲಿದ್ದರೆ ಆಗಿರ್ಬೋದು, ಮನೇಲಿದ್ದರೆ ಆಗಿರ್ಬೋದು, ನನಗೊಂಥರ ಎನರ್ಜಿ ಬೂಸ್ಟರ್ ಥರನೇ ಅವಳು. ಹುಟ್ಟಿದಾಗಿಂದನೂ ಅವಳು ಅಂದರೆ ಒಂದು ಪ್ರೀತಿ ನಮ್ಮೆಲ್ಲರಿಗೂ ಹೆಚ್ಚೇನೆ. ಸೊ ಅವಳು ಎಷ್ಟೇ ಕಷ್ಟ ಅಂತ ಇದ್ದರೆ ಕೂಡ, ನೋವಿದ್ರೆ ಕೂಡ ಅವಳ ಮುಖ ನೋಡಿದ ತಕ್ಷಣ ನಮಗೆಲ್ಲನೂ ಮರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಅವಳು ನಾನು ತುಂಬ ಹಚ್ಕೊಂಡಿದ್ದೀವಿ. ಅವಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ ಅನ್ನೋ ರೀತಿಯಲ್ಲೇ ನಾವು ಅವಳನ್ನ ಸಾಕ್ತಾ ಇರೋದು. ತುಂಬ ಅಂದರೆ ತುಂಬ ಚುಟಿ ಮಗು ಅವಳು. ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾಳೆ. ಆ್ಯಂಡ್ ಎಲ್ಲನೂ ಗೊತ್ತು ಅವಳಿಗೆ. ಈ ವಯಸ್ಸಿಗೆ ಏನೇನು ಇದು ಮಾಡಬೇಕೋ ಅದೆಲ್ಲ ಮಾಡ್ತಾಳೆ. ಮಕ್ಕಳಂದ್ರೇ ಹಾಗೆ ಅಲ್ವಾ, ಅವ್ರು ಏನು ಮಾಡಿದ್ರು ನಮ್ಗೆ ಇಷ್ಟನೇ. ಸೊ ಇನ್ನೂ ಅಡುಗೆ ಮಾಡೋಣ ಅಂತ ಹೇಳಿ ಇದು ಮಾಡಿದೆ. ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡೆ. ಹಾಗೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬದನೆಕಾಯಿ ಪಲ್ಯ ಕೂಡ ಮಾಡಿಕೊಂಡೆ. ಇನ್ನು ಬರೀ ಬೇಳೆ ಹಾಕಿಬಿಟ್ಟು ಪಪ್ಪು ಸಾಂಬಾರು ಮಾಡಿ ಅನ್ನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿ ಪಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಮೈನಸ್ ಆಗ್ತಿದೆ, ತುಂಬ ಬೇಜಾರು ಕೂಡ ಆಗುತ್ತೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡಿ, ಇಷ್ಟೆಲ್ಲ ಕಷ್ಟಪಟ್ಟು ವಾಯ್ಸ್ ಎಲ್ಲ ಇದು ಮಾಡಿದ್ರು ಕೂಡ ಬರೀ 10-15 ವ್ಯೂಸ್ ಬಂದರೆ ನಾವು ಮಾಡಿ ಏನು ಪ್ರಯೋಜನ ಅಲ್ವಾ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಂಬಲ್ ರಿಕ್ವೆಸ್ಟ್. ಜೀವನದಲ್ಲಿ ಎಲ್ಲ ರೀತಿ ಪಾಠವನ್ನು ನಾವು ಕಲ್ತಿರ್ತೀವಿ. ಆದರೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅನ್ನೋದು ನಾವು ಸಾಯೋವರೆಗೂ ನಾವು ಅದನ್ನು ಕಲಿಯೋಕ್ಕಾಗೋದೇ ಇಲ್ಲ. ಸೊ ನಾವು ಅಂದ್ಕೋತೀವಿ ಇವ್ರನ್ನ ನಾವು ಇನ್ಮೇಲೆ ಇವ್ರನಿಂದ ನಾವು ಮೋಸ ಹೋಗಿದ್ದೀವಿ, ಇನ್ಮೇಲೆ ಆದರೂ ನಾವು ತುಂಬ ಹುಷಾರಾಗಿರಬೇಕು, ಇನ್ಮೇಲೆ ಆದರೂ ನಾವು ಯಾರನ್ನೂ ನಂಬೋದಿಲ್ಲ ಅಂತ. ಆದರೆ ಅದು ಆಗೋದೇ ಇಲ್ಲ. ನಾವು ಉಸಿರು ನಮ್ಮ ದೇಹದಲ್ಲಿ ಉಸಿರಿರೋವರೆಗೂ ನಾವು ಪ್ರತಿಯೊಬ್ಬರನ್ನೂ ಅವ್ರನ್ನ ನಂಬಿಲ್ಲ ಓಕೆ ನಾವು, ಆದರೆ ಈಗ ಇವ್ರನ್ನ ನಂಬ್ತಿದ್ದೀವಲ್ಲ, ಇವ್ರನಿಂದ ಆದರೂ ನನಗೇನೋ ಮೋಸ ಆಗಲ್ಲ ಅನ್ನೋ ಒಂದು ಹೋಪ್ಸ್ ಇಟ್ಟೇ ನಾವು ನಂಬ್ತೀವಿ. ಬಟ್ ಅವರು ಕೂಡ ನಮಗೆ ಮೋಸ ಮಾಡೋರಾಗಿರ್ತಾರೆ. ಯಾರನ್ನ ನಾವು ಜೀವನದಲ್ಲಿ ಇಗ್ನೋರ್ ಮಾಡ್ತೀವಿ, ನಾವೇನು ಇವ್ರನ್ನ ಹಚ್ಕೊಳ್ಳೋದು ಇಲ್ಲ, ಇವ್ರನ್ನ ನಾವು ಏನು ಮಾತಾಡಿಸ್ಬಾರ್ದು, ಇಲ್ಲ ನಮಗೆ ಇವ್ರ ಅವಶ್ಯಕತೆ ಇಲ್ಲ ಅಂತ ನಾವು ಯಾರನ್ನ ಇಗ್ನೋರ್ ಮಾಡ್ತೀವಿ ಅವರು ತುಂಬಾ ನಮ್ಮ ಜೀವನದಲ್ಲಿ ನಂಬಿಕೆ ಉಳಿಸ್ಕೊಳ್ಳೋ ಅಂಥ ಜನ ಆಗಿರ್ತಾರೆ. ಸೊ ಯಾರನ್ನ ನಾವು ತುಂಬ ನಂಬಿರ್ತೀವಲ್ಲ, ಯಾರನ್ನ ನಾವು ತುಂಬಾ ಹಚ್ಕೊಂಡಿರ್ತೀವಲ್ಲ ಅವ್ರನಿಂದನೇ ನಾವು ಮತ್ತೊಮ್ಮೆ ಏಟು ತಿನ್ನಂಗಾಗುತ್ತೆ. ಸೊ 1000 ಸಾರಿ ನಾವು ಏಟು ತಿಂದರೆ ಕೂಡ 101ನೇ ಸಾರಿ
ಮತ್ತೆ ನಾವು ಮೋಸ ಹೋಗ್ತೀವಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ನಾವು ಇನ್ಮೇಲೆ ನಾವು ಯಾರನ್ನೂ ನಂಬೋದೇ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಈಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಲ್ಲ, ಇನ್ಮೇಲೆ ಆದರೂ ನಾವು ಏನೂ ಇದು ಮಾಡದೆ ನಾವು ಬದುಕ್ತೀವಿ. ಇಲ್ಲ ಯಾರನ್ನೂ ನಂಬೋಕ್ಕೆ ಹೋಗೋದಿಲ್ಲ. ನನ್ನ ಲೈಫಲ್ಲಿ ನನ್ನ ಡಿಸಿಷನ್ ನಾನು ತೊಗೋತೀನಿ, ಯಾರ ಸಪೋರ್ಟು ನನಗೆ ಬೇಡ ಅಂತ ಹೇಳೋದು ಜಸ್ಟ್ ಒಂದು ಬಾಯಿ ಮಾತಿಗೆ ಅಷ್ಟೇ. ಆದರೆ ಯಾರ ಸಪೋರ್ಟ್ ಇಲ್ಲದೆ ನಾವು ಬದುಕೋಕ್ಕೂ ಆಗೋದಿಲ್ಲ. ಅಂದರೆ ಯಾರೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೂ ಆಗಿರ್ಬೋದು, ಯಾರ್ದಾದ್ರೂ ಒಂದು ಗೈಡೆನ್ಸ್ ಅನ್ನೋದು ನಮಗೆ ಬೇಕೇ ಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಖಂಡಿತವಾಗ್ಲೂ ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಜೀವನದಲ್ಲಿ ನಾವು ಮೋಸ ಹೋಗದೇನೂ ಇರೋಕ್ಕಾಗೋದಿಲ್ಲ. ಯಾರಾದರೂ ಒಬ್ಬರು ಒಂದು ಸಣ್ಣ ಪುಟ್ಟದಾದರೂ ಮೋಸ ಮಾಡೇ ಹೋಗ್ತಾರೆ ಇದನ್ನು. ಸೊ ಅವೆರಡೂ ನಮ್ಮ ಕಲ್ಪನೆ ಅಂತಲೇ ಹೇಳ್ತೀನಿ ನಾನು. ಸೊ ಅವೆರಡಕ್ಕೂ ನನ್ನ ಎಷ್ಟು ಉತ್ತರ ಹುಡುಕಿದ್ರೂ ಸಿಗೋದಿಲ್ಲ. ಸೊ ಕೆಲವೊಂದು ಇದನ್ನು ನಾವು ಅದನ್ನು ಅನುಭವಿಸ್ಲೇಬೇಕು. ಅಂದರೆ ಅವು ಇನ್ನೊಬ್ಬರ ಕಡೆಯಿಂದ ನಾವು ತಿಂದಾಗಲೇ ನಾವು ಜೀವನದಲ್ಲಿ ಮುಂದೆ ಹೋಗೋಕ್ಕಾಗೋದು ಅಂತ. ಸೊ ಅದನ್ನು ನಾವು ಅನುಭವಿಸ್ಲೇಬೇಕು. ಸೊ ಪ್ಲೀಸ್ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು 2 ದಿನದ ಹಿಂದೆ ಹೇಳಿದ್ದು ಒಂದು ವಿಡಿಯೋದಲ್ಲಿ, ಇನ್ಮೇಲೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಮೋಟಿವೇಶ್ನಲ್ ಸ್ಟೋರಿ ಥರ ನಾನು ಹೇಳ್ಬಿಡ್ತೀನಿ ಅಂತ. ಸೊ ಅದನ್ನೇ ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾರಂತೆ. ಅಲ್ಲಿ ಒಂದು ವಯಸ್ಸಾಗಿರೋ ಅಜ್ಜಿ ಹೋಗ್ಬಿಟ್ಟು ಅಲ್ಲಿ ಹೇಳ್ತಾರಂತೆ ಅವ್ರ ಹತ್ರ. ಅವ್ರಿಗೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ, ತಿನ್ನೋದಕ್ಕೆ ಊಟನೂ ಇರೋದಿಲ್ಲ. ಸೊ ಹಾಗಾಗಿ ಅವರು ಅಲ್ಲಿ ಹೋಗಿ, ರಾಜ ನಮ್ಮ ಮನೆಯಲ್ಲಿ ಒಂದು ಹುಳ ಉಪ್ಟೆ ಇಲಿ ಏನು ಜಿರಳೆ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾರಂತೆ. ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದಂಥವ್ರು, ಆಯಿತು ನಾನು ಕಳಿಸ್ಕೊಡ್ತೀನಿ ನೀವು ಹೋಗಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾರಂತೆ. ಅವ್ರು ಹೋಗಿದ್ದು ಮರುಕ್ಷಣ ಬಂದು ಅಲ್ಲಿರೋರೆಲ್ಲ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಏನು ರಾಜರೇ ನೀವು, ಅವ್ರು ಏನೋ ಹೇಳ್ತಾರೆ ಅಂತ ನೀವು ಅದನ್ನೇ ಇದು ಮಾಡ್ತಿದ್ದೀರ, ಹಂಗನ್ಬಿಟ್ಟು ನೀವು ಹುಳ ಹುಪ್ಪೆ ಕಳ್ಸೋಕ್ಕಾಗುತ್ತಾ ಅಂತ ಕೇಳಿದ್ದಕ್ಕೆ ಅವಾಗ ರಾಜರ್ನಕ್ಕೂ ಒಂದು ಉತ್ತರ ಹೇಳ್ತಾರಂತೆ. ಏನಪ್ಪ ಅಂದರೆ, ಹುಳ ಉಪ್ಟೆ ಅಂದರೆ ನಮ್ಮ ಮನೇಲಿ ತಿನ್ನೋದಕ್ಕೆ ಏನೂ ಇಲ್ಲ, ಅಕ್ಕಿ ಬೇಳೆ ಏನೂ ಇಲ್ಲ ಅಂತ ಅರ್ಥ. ಅದಿದ್ರೇ ಅಲ್ವಾ ಹುಳ ಉಪ್ಟೆ ಹೋಗೋದು. ಅದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ. ಈಗ ಅವ್ರಿಗೆ ಜೀವನ ಪರ್ಯಂತ ಎಷ್ಟು ಬೇಕೋ ಅಷ್ಟು ಜೀವನ ಸಾಗಿಸೋದಕ್ಕೆ ಅಕ್ಕಿ ಬೇಳೆ ಕಾಳುಗಳನ್ನ ಕಳಿಸಿ ಅಂತ ಹೇಳ್ತಾರಂತೆ. ಎಷ್ಟು ಸೂಕ್ಷ್ಮವಾಗಿರೋದಲ್ವ. ಒಬ್ಬರ ಮುಂದೆ ನಾವು ಕಷ್ಟ ಹೇಳ್ಕೊಳ್ಳೋದು ದೊಡ್ಡದಲ್ಲ, ಅದು ನಮಗೆ ಅವಮಾನ ಮಾಡ್ತಾರೆ, ಇಲ್ಲ ನಮ್ಮನ್ನ ಕಷ್ಟನ ಹಾಡ್ಕೊಂಡು ನಗಿತಾರೆ ಅಂತ ನಮ್ಮ ಸ್ವಾಭಿಮಾನ ನಾವು ಬಿಟ್ಕೊಡ್ಬಾರ್ದು. ಸೊ ಅಜ್ಜಿ ಹೇಳಿದ್ದು ನನಗೆ ತುಂಬಾ ಇಷ್ಟ ಆಯಿತು. ನಾವು ಇನ್ನೊಬ್ಬರ ಮುಂದೆ ನನ್ನ ಕಷ್ಟ ಹೇಳ್ಕೊಂಡಂಗೂ ಇಲ್ಲ, ಇನ್ನೊಬ್ರಿಗೆ ಅರ್ಥ ಮಾಡಿಸ್ದಂಗೂ ಇತ್ತು. ಸೊ ಅವರು ರಾಜರಿಗೆ ಇದನ್ನು ಕಷ್ಟನ ಅರ್ಥ ಮಾಡಿಸಿದ್ರು. ಅಲ್ಲಿರೋ ಜನಗಳಿಗೆ ಆಗಿರ್ಬೋದು, ಮಂತ್ರಿಗಳಿಗಾಗಿರ್ಬೋದು ಅವ್ರ ಕಷ್ಟ ಗೊತ್ತಾಗಲಿಲ್ಲ. ಸೊ ರಾಜ ಬಾಯ್ಬಿಟ್ಟು ಹೇಳೋವರೆಗೂ. ಸೊ ಈ ಮೋಟಿವೇಶ್ನಲ್ ಸ್ಪೀಚ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಅವ್ರವ್ರ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ, ತುಂಬಾ ಉಪಯೋಗಕ್ಕೆ ಬರುತ್ತೆ. ಸೊ ಇನ್ನು ಮುಂದೆ ಈ ಥರದ್ದು ಯಾವುದಾದ್ರೂ ಒಂದು ಸ್ಟೋರಿನ ನಾನು ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ. ಪೂರ್ತಿ ವೀಡಿಯೋಸ್ನ ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.